ಈ ವಿಡಿಯೋದಲ್ಲಿ ಆಶ್ಲೇಷ ನಕ್ಷತ್ರದವರು ತಮ್ಮ ದೋಷ ನಿವಾರಣೆಗಾಗಿ, ಕಷ್ಟಗಳ ಪರಿಹಾರಕ್ಕಾಗಿ ಯಾವ ಶ್ಲೋಕವನ್ನು ಪಠಣ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಆಧ್ಯಾತ್ಮಿಕ ಚಿಂತಕಿ, ಲೇಖಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಪ್ರತಿನಿತ್ಯ ಆಗದೇ ಇದ್ದರೆ ಮಂಗಳವಾರ ಹಾಗೂ ಶನಿವಾರ ಪಾರಾಯಣ ಮಾಡಿದ್ರೂ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ತಿಳಿಯದೇ ಇದ್ದರೆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕು. ಆಶ್ಲೇಷ ನಕ್ಷತ್ರದ ಮೊದಲನೇ ಪಾದದವರಿಗೆ 33ನೆಯ ಶ್ಲೋಕ. ಯುಗಾದಿಕೃದಿಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶೋ ವ್ಯಕ್ತ ರೂಪಶ್ಚ ಸಹಸ್ರಜಿತನಂತಜಿತ. ಆಮೆಗಳ ಅರ್ಥ: ಯುಗದ ಆದಿಯಲ್ಲಿ ಸೃಷ್ಟಿಗೆ ಕಾರಣನಾದವನು, ಯುಗಗಳ ಸೃಷ್ಟಿಕರ್ತನು, ನಾನಾ ವಿಧವಾದ ಮಾಯೆಯುಳ್ಳವನು, ಸಕಲವನ್ನು ಭುಂಜಿಸುವವನು, ಪ್ರತ್ಯಕ್ಷವಾಗಿರುವವನು, ವ್ಯಕ್ತ ರೂಪದಲ್ಲಿ ಇರುವವನು, 1000 ಗೆಲುವುಗಳ ಒಡೆಯನು, ಶಾಶ್ವತವಾದ ಗೆಲುವುಳ್ಳವನು. ಆಶ್ಲೇಷ ನಕ್ಷತ್ರದ 2ನೇ ಪಾದದವರಿಗೆ ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷೋ ವೃಷಃ ಕ್ರೋಧ ಕ್ರೋಧ ಕೃತ್ಕರ್ತ ವಿಶ್ವಬಾಹುರ್ಮಹೀಧರ. ನಾಮದ ಅರ್ಥ: ಪ್ರತಿಯೊಬ್ಬರಿಂದ ಪೂಜಿಸಲ್ಪಡುವವನು, ಎಲ್ಲರನ್ನು ಸಮಾನತೆಯಿಂದ ನೋಡುವವನು, ಶಿಷ್ಟರಿಗೆ ಪ್ರೀತಿಪಾತ್ರನಾದವನು, ನವಿಲಿನ ಗರಿಗಳನ್ನು ಧರಿಸಿರುವವನು, ಪ್ರಾಣಗಳನ್ನು ಸೇರಿಸುವವನು, ಸಂಸಾರವೆಂಬ ಅಗ್ನಿಯಲ್ಲಿ ದಹಿಸುತ್ತಿರುವವರನ್ನು ತನ್ನ ನಾಮಸಾಗರದಲ್ಲಿ ನೆನೆಸಿ ತಂಪಾಗಿಸುವವನು, ಕೋಪವನ್ನು ಹೋಗಲಾಡಿಸುವವನು, ಇಡೀ ಜಗತ್ತನ್ನು ತನ್ನ ಬಾಹುಗಳಿಂದ ಆವರಿಸಿಕೊಂಡಿರುವವನು. ಆಶ್ಲೇಷ ನಕ್ಷತ್ರದ 3ನೇ ಪಾದದವರಿಗೆ ಅಚ್ಯುತ ಪ್ರತಿತ ಪ್ರಾಣ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನ ಮಪ್ರಮತ್ತಃ ಪ್ರತಿಷ್ಠಿತಃ. ನಾಮದ ಅರ್ಥ: ಯಾರಿಗೆ ಯಾವ ಸಮಯದಲ್ಲೂ ಪರಾಭವ ಮತ್ತು ಪತನ ಎಂಬುದಿಲ್ಲವೋ ಅವನು ಪ್ರಸಿದ್ಧನಾದವನು, ಜೀವಿಗಳ ಪ್ರಾಣವಾಗಿರುವವನು, ಪ್ರಾಣವನ್ನು ನೀಡುವವನು, ಸಾಗರದ ನೀರಿನ ಮೂಲವಾಗಿರುವವನು, ಸಹಾಯಕನು, ಸದಾ ಎಚ್ಚರವಾಗಿರುವವನು, ಸ್ವಾವಲಂಬಿಯಾಗಿರುವವನು. ಆಶ್ಲೇಷ ನಕ್ಷತ್ರದ 4ನೇ ಪಾದದವರಿಗೆ ಸ್ಕಂದ ಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನು ರಾಧಿದೇವ ಪುರಂದರಃ. ನಾಮದ ಅರ್ಥ: ದುಷ್ಟ ಸಂಹಾರಕ, ಸ್ಕಂದನಿಗೆ ಬೆಂಬಲ ನೀಡುವವನು, ಎಲ್ಲಕ್ಕೂ ಆಧಾರವಾಗಿರುವವನು, ವರಗಳನ್ನು ನೀಡುವವನು, ಗಾಳಿಯನ್ನೇ ವಾಹನವಾಗಿ ಇಟ್ಟುಕೊಂಡಿರುವವನು, ತನಗಿಷ್ಟ ಬಂದಂತೆ ವಿಸ್ತಾರವಾಗುವ ಶಕ್ತಿಯುಳ್ಳವನು, ಅಧಿಕವಾದ ಕಾಂತಿಯುಳ್ಳವನು, ಜಗತ್ತಿನ ಮೊದಲು ದೇವನು, ಆದಿ ದೈವಿಕ ವಿಘ್ನಗಳನ್ನು ನಾಶಗೊಳಿಸುವವನು.